ಹಲೋ ಎವ್ರಿವನ್, ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಉಪ್ಸಾರನ್ನ ನಾವು ಹೇಗೆ ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಆಗೋಗ್ಬಿಡತ್ತೆ. ಹಾಗೆ ಈ ಖಾರನ ಮಾಡಿಬಿಟ್ಟು ನೀವು ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಫ್ರಿಡ್ಜ್ನಲ್ಲಿ 1 ವಾರ ಇಟ್ಕೊಂಡು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಳಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದರಿಂದ ಟೇಸ್ಟ್ ಅಂತೂ. ಸೊ ಇವಾಗ ನಾನು ಅವರೆಕಾಳನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಖಾರನ ಮಾಡ್ಕೊಳ್ತೀನಿ. ಖಾರಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸಣ್ಣ ಈರುಳ್ಳಿ, ಹಾಗೆ ಒಂದು ಬೆಳ್ಳುಳ್ಳಿ, 5ರಿಂದ 10 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸು ಮತ್ತು ಜೀರಿಗೆನ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಬೇಕು. ಯಾಕಂದರೆ ನಾವು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀವಿ, ಅದು ಕೂಡ ಖಾರ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಸೊ ನೀವು ಉಪ್ಸಾರು ಮತ್ತು ಬಸ್ಸಾರು ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಸಿದು ಹಾಕ್ಕೋಬೇಕು. ಹಾಗೆ ಈ ರೀತಿಯಾಗಿ ಸುಟ್ಟುಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಒಂದು ಬಾಣಲೆ ತೊಗೊಂಡು ನಾವು ಫ್ರೈ ಕೂಡ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸುಟ್ಟು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಎಲ್ಲರೂ ಹೀಗೆ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿವಾಗ ಇಲ್ಲಿ ಹುಣಸೆ ಹಣ್ಣಿಂದು ರಸನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಹುಣಸೆಕಾಯಿ ಬರುತ್ತೆ, ಈ ಸೀಸನಲ್ಲಿ ಹುಣಸೆಕಾಯಿ ಕೂಡ ಸಿಗುತ್ತೆ. ಸೊ ನೀವು ಹುಣಸೆಕಾಯಿಂದು ರಸನ ಕೂಡ ಹಾಕ್ಕೊಳ್ಬೋದು. ಸೊ ನನಗೆ ಹುಣಸೆಕಾಯಿ ಸಿಕ್ಕಿಲ್ಲ, ಅದಕ್ಕೆ ಹುಣಸೆ ಹಣ್ಣಿಂದು ರಸನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಇವಾಗ 1 ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದಾಗಿದ ಮೇಲೆ ನಾವಿವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಅವರೆಕಾಳನ್ನ ನಾನು ಈಗ ಬೇಯೋದಕ್ಕಂತ ಇಟ್ಟಿದ್ದೆ ಅಲ್ವಾ. ಸೊ ಈಗ ಅವರೆಕಾಳಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅವರೆಕಾಳು ಬೆಂದ ಮೇಲೆ ನಾನು ಇದನ್ನು ನಮಗೆ 1 ಸ್ಪೂನಷ್ಟು ಬೇಕಾಗತ್ತೆ ಅವರೆಕಾಳು. ನಾನು 2 ದಿನಕ್ಕೆ ಆಗುವಷ್ಟು ಖಾರನ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅವರೆಕಾಳು ಇವಾಗ ಬೆಂದಿದೆ. ಅವರೆಕಾಳು ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. ಬಿಸಿ ಇರೋವಾಗೇ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಅವರೆಕಾಳು ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಖಾರ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ರುಬ್ಕೊಳ್ಬೇಕಾಗತ್ತೆ. ಸೊ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬಂದಿದೆ ಟೇಸ್ಟು. ನಾನು ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ನೀವು ಇದನ್ನು ಈ ಖಾರನ ಒಂದು ಬಾಕ್ಸ್ನಲ್ಲಿ ತೆಗೆದು ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. 1 ವಾರವರೆಗೂ ಇಟ್ಕೊಂಡು ಇದನ್ನು ನಾವು ಎಮರ್ಜೆನ್ಸಿಗೆ ಏನಾದರೂ ಬ್ಯುಸಿ ಇರ್ತೀವಿ, ಹೊರಗಡೆ ಹೋಗಿ ಬಂದಿರ್ತೀವಿ, ಸುಸ್ತಾಗಿರುತ್ತೆ, ಅಡುಗೆ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ, ಅಂಥ ಟೈಮಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಈ ಖಾರ ಮತ್ತು ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ನೀವು ಇವಾಗ ನಾನಿಲ್ಲಿ ಅವರೆಕಾಳನ್ನ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಸಪ್ರೇಟ್ ಮಾಡಿಕೊಂಡು ಅವರೆಕಾಳನ್ನ ಬೇಯಿಸಿಟ್ಟಿರೋಂಥ ನೀರನ್ನ ನಾವಿಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ. ಆ ನೀರೇನೆ ನಮಗಿವಾಗ ಉಪ್ಪಿಂದು ರಸ ಬರುತ್ತಲ್ವ, ಆ ರಸನ ಇವಾಗ ಉಪ್ಸಾರು, ಆ ನೀರಿನ ಜೊತೆಗೆ ನಾವು ಈ ಖಾರನ ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಈ ರೀತಿಯಾಗಿಯೇ ಮಾಡೋದು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.